ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಮಂಡಕ್ಕಿ ಅಥವಾ ಚುರುಮುರಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಮಂಡಕ್ಕಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಮೊದಲಿಗೆ 1 ಕಪ್ಪಷ್ಟು ರೈಸ್ ಅಂದರೆ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ತುಂಬಾ ಹಳೇದಾಗಿರಬೇಕು, ಅಂದರೆ ಮಂಡಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜಸ್ಟ್ ಅಕ್ಕಿ ನೆನಿಬೇಕು, ಅಂದರೆ ಸುಮ್ಮನೆ ಜಸ್ಟ್ ಕಲಿಸ್ಬೇಕಷ್ಟೇ. ನೀರು ಹಾಕ್ಬಿಟ್ಟು ಸ್ವಲ್ಪನೇ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅಕ್ಕಿ ಎಲ್ಲ ಈ ಥರ ನೆಂದರೆ ಸಾಕು, ತುಂಬಾ ಚೆನ್ನಾಗಿ ಮಂಡಕ್ಕಿ ಬರುತ್ತೆ. ನೋಡಿ, 2-3 ಸ್ಪೂನ್ ನೀರು ಹಾಕಿ ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನೀವು 2-3 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ನಿಧಾನವಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಇವಾಗ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ದಪ್ಪ ತಳ ಇರೋ ಒಂದು ಪಾತ್ರೆನ ಇಟ್ಕೊಳ್ಬೇಕು ನೀವು, ಇಲ್ಲಾಂದರೆ ಸೀದೋಗಿಬಿಡುತ್ತೆ ಎಲ್ಲ. ಈ ಥರ ದಪ್ಪ ಯಾವುದಾದ್ರೂ ಒಂದು ಪಾತ್ರೆ ಇರುತ್ತಲ್ವ, ಅದನ್ನು ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಇವಾಗ ನೋಡಿ, ನಾವು ಅಕ್ಕಿನ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ವಲ್ವ, ಅದನ್ನು ಈ ಪಾತ್ರೆಯಲ್ಲಿ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಗನೆ ಅಂದರೆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನಿಧಾನವಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ತಾ ಹೋದಾಗೆಲ್ಲ ನೋಡಿ, ಒಂದೊಂದು ಅಕ್ಕಿ ಎಲ್ಲ ವೈಟ್ ಕಲರ್ ಆಗುತ್ತೆ. ನೀವೇ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ನಿಧಾನವಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ 1 ಕಪ್ ಅಕ್ಕಿಯಿಂದ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಅಕ್ಕಿ ಎಲ್ಲ ನೋಡಿ ಒಂದೊಂದು ಸಿಡಿತಾ ಇದೆ. ಇವಾಗ ಪಾಪ್ಕಾರ್ನ್ ಮಾಡಬೇಕಾದ್ರೆ ಅಕ್ಕಿ ಎಲ್ಲ ಯಾವ ರೀತಿ ಪಾಪ್ಕಾರ್ನ್ ಯಾವ ಥರ ಸಿಡಿಯುತ್ತಲ್ವ, ಅದೇ ಥರ ನೋಡಿ ಅಕ್ಕಿ ಕೂಡ ಒಂದೊಂದು ಸಿಡಿತಾ ಇದೆ. ವೈಟ್ ಕೂಡ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಒಂದೊಂದು ಅಕ್ಕಿ ಕೂಡ ವೈಟ್ ಆಗ್ತಾ ಇದೆ. ಇದು ಸ್ಲೋಲಿ ಇವಾಗ ಮಂಡಕ್ಕಿ ಆಗ್ತಾ ಇದೆ ಅಂತ ಅರ್ಥ. ಇದನ್ನು ನೀಟಾಗಿ ಹಾಗೇ ಸರಿಯಾಗಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಅದೇ ಥರ ವೈಟ್ ಕಲರಾಗಿ ಮಂಡಕ್ಕಿ ಆಗಬೇಕು. ಒಂದು ಸ್ವಲ್ಪ ಆಗುತ್ತೆ ಇವಾಗ. ನೋಡಿ, ಇವಾಗ ಎಲ್ಲನೂ ಅಕ್ಕಿ ಎಲ್ಲ ಒಂದು ಸಿಡಿತಾ ವೈಟ್ ಕಲರ್ ಆಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಇದೇ ರೀತಿಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿನ. ಎಲ್ಲನೂ ವೈಟ್ ಕಲರ್ ಆಗ್ತಾಯಿದೆ ನೋಡಿ, ಇದೇ ಥರ ಆಗಬೇಕು ಎಲ್ಲನೂ. ಹಾಗೆ ಕೈ ಆಡಿಸ್ತಾನೆ ಇರಬೇಕು ಸ್ಪೂನಿಂದ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇವಾಗ ನೋಡಿ, ಎಲ್ಲನೂ ಆಗ್ತಾ ಇದೆ. ಇವಾಗ ಇದರಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ನಾವು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದನ್ನು ನಾವು ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಇದು ಇಷ್ಟು ಫ್ರೈ ಆದರೆ ಸಾಕು. ಜಸ್ಟ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಇದನ್ನು ನಾವು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಬಿಡೋಣ. ಇದು ರೆಡಿ ಆಗಿದೆ. ಇವಾಗ ನೀವೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅರ್ಧ ಮಂಡಕ್ಕಿ ಪ್ರಿಪೇರ್ ಆಗಿದೆ. ಇವಾಗ ಇನ್ನೊಂದು ಮೆಥಡ್ ಇದೆ, ಅದನ್ನು ನೀವು ನೋಡ್ಕೊಂಡು ಬರಬೇಕು. ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಮಂಡಕ್ಕಿ ಯಾವ ರೀತಿ ಮಾಡೋದಂತ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗಿಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ಬನ್ನಿ ಇವಾಗ ಇನ್ನೊಂದು ಮೆಥಡ್ ಯಾವುದಂತ ನೋಡ್ಕೊಂಡು ಬರೋಣ. ಫ್ರೈ ಮಾಡಿ ಇಟ್ಕೊಂಡಿರೋ ಈ ಮಂಡಕ್ಕಿನ ಏನು ಮಾಡಿ ಅಂದರೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡ್ಬಿಡಿ. ಇವಾಗ ಇದು ಅರ್ಧ ರೆಡಿ ಆಗಿದೆ ಅಲ್ವಾ. ಇನ್ನೊಂದು ಮೆಥಡ್ ಯಾವುದಂತ ನೋಡೋಣ. ಇವಾಗ ಮತ್ತೆ ಅದೇ ಪಾತ್ರೆನೇ ಇಟ್ಕೊಂಡು ನೋಡಿ, ಇವಾಗ ಇದನ್ನು ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ, ತೆಗೆದು ಫ್ರೈ ಮಾಡಿ ಇಟ್ಕೊಂಡಿರೋದನ್ನು. ಇವಾಗ ಅದೇ ಪಾತ್ರೆನ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಏನು ಮಾಡಬೇಕಂದ್ರೆ ಅದರೊಳಗಡೆ ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪನ್ನ ಸಣ್ಣ ಉಪ್ಪಿರುತ್ತಲ್ವ, ಆ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಉಪ್ಪು ಬಿಸಿ ಆಗಬೇಕು. ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಉಪ್ಪು ಚೆನ್ನಾಗಿ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಇದು ಉಪ್ಪು ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗ ಉಪ್ಪು ಚೆನ್ನಾಗಿ ಬಿಸಿ ಆಗುತ್ತೆ ನೋಡಿ, ಆವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಕ್ಕಿ ಇದೆಯಲ್ಲ, ಅದನ್ನು ಇದರೊಳಗಡೆ ಹಾಕ್ಕೊಳ್ಬೇಕು. ಇವಾಗ ನೋಡಿ, ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಉಪ್ಪು ಹೀಟ್ ಆಗಬೇಕು. ಉಪ್ಪು ಏನು ಕರಗೋದಿಲ್ಲ, ನೀರು ಹಾಕಿದ್ರೆ ಮಾತ್ರ ಉಪ್ಪು ಕರಗುತ್ತೆ. ಸೊ ಈ ಥರ ಫ್ರೈ ಮಾಡೋದ್ರಿಂದ ಉಪ್ಪೇನು ಕರಗಲ್ಲ.
ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಬಿಸಿ ಆಗಬೇಕು. ಇವಾಗ ಉಪ್ಪು ಬಿಸಿ ಆಗಿದೆ ನೋಡಿ. ಇವಾಗ ನಾವು ಮೊದಲೇ ಕರ್ದಿಟ್ಕೊಂಡಿದ್ವಲ್ವ, ಸೊ ಮಂಡಕ್ಕಿನ ಅದು ಅರ್ಧ ರೆಡಿ ಆಗಿತ್ತಲ್ವ, ಅದನ್ನು ಈ ಉಪ್ಪು ಒಳಗಡೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏನಿಲ್ಲ ಅಂದರೂ ಒಂದು 3-4 ನಿಮಿಷ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಉಪ್ಪಲ್ಲಿ ನಾವು ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಚಿಕ್ಕದಾಗಿ ಉಬ್ಬಿರೋ ಒಂದು ಮಂಡಕ್ಕಿ ಏನಾಗುತ್ತೆ, ದೊಡ್ಡದಾಗಿ ಬರುತ್ತೆ. ಇದನ್ನು ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋದರೆ ರೆಡಿ ಆಗಿಬಿಡುತ್ತೆ ನೋಡಿ. ಹಾಗೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಮಂಡಕ್ಕಿ ನೋಡ್ತಾ ಇರ್ಬೋದು ಒಂದು ಯಾವ ಥರ ಬರ್ತಾಯಿದೆ ನೋಡಿ. ಮಂಡಕ್ಕಿ ಚಿಕ್ಕದಿರೋದೆಲ್ಲ ದೊಡ್ಡದಾಗಿ ಬರ್ತಾಯಿದೆ. ಈ ಥರನೇ ನಾವು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಮಂಡಕ್ಕಿ ಆಗಿ ಬದಲಾಗುತ್ತೆ ನೋಡಿ. ಇದೇ ಥರನೇ ನಾವು ನಿಧಾನವಾಗಿ ಮಾಡ್ಕೊಳ್ತಾ ಹೋದರೆ ನೋಡಿ, ಒಂದು 3 ನಿಮಿಷ ಮಾಡ್ಕೊಂಡಿದ್ದೀನಿ ನೋಡಿ. ಮಂಡಕ್ಕಿ ಯಾವ ರೀತಿ ರೆಡಿ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಜಸ್ಟ್ 1 ಕಪ್ ಅಕ್ಕಿಯಿಂದ ನಾವು ಇಷ್ಟೊಂದು ಮಂಡಕ್ಕಿನ ರೆಡಿ ಮಾಡ್ಬೋದು. ಮನೆಯಲ್ಲೇ ಈಸಿಯಾಗಿ ಮಂಡಕ್ಕಿನ ರೆಡಿ ಮಾಡ್ಕೊಳ್ಬೋದು ಅಲ್ವಾ. ಸಿಂಪಲ್ಲಾಗಿ ನೋಡಿದ್ರಲ್ವ ಮಂಡಕ್ಕಿ ಯಾವ ರೀತಿ ಪ್ರಿಪೇರ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ. ಇವಾಗ ಇದನ್ನು ನಾವು ಉಪ್ಪು ಮತ್ತು ಮಂಡಕ್ಕಿನ ಸಪ್ರೇಟ್ ಮಾಡ್ಕೊಳ್ಬೇಕು. ನಾನಿವಾಗ ಇದನ್ನು ಸಪ್ರೇಟ್ ಏನಿಲ್ಲ, ಯಾವುದಾದ್ರೂ ಒಂದು ಜರಡಿನ ತೊಗೊಂಡು ಅಂದರೆ ಜರಡಿ ದಪ್ಪ ಇರುತ್ತಲ್ವ, ಅದನ್ನು ತೊಗೊಂಡು ಸೋಸ್ಕೊಂಡ್ರೆ ಉಪ್ಪೆಲ್ಲ ಕೆಳಗಡೆ ಬೀಳುತ್ತೆ, ಮಂಡಕ್ಕಿ ಸಪ್ರೇಟ್ ಆಗುತ್ತೆ ನೋಡಿ. ಇವಾಗ ನಾನು ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಂಡಕ್ಕಿ ಚುರುಮುರಿ ರೆಡಿ ಆಯಿತು.